ಬಾನಲ್ಲಿ ಬರುವ ಭಾಸ್ಕರ ಕೆಲವರಿಗೆ ಕೆಟ್ಟ ಬಿಸಿಲು ಅನಿಸ್ಬೋದು, ಕೆಲವರಿಗೆ ಬೆಳಕು ಅನಿಸ್ಬೋದು, ಮತ್ತೆ ಕೆಲವರಿಗೆ ಬದುಕು ಆಗ್ಬೋದು, ಭಗವಂತನ ಆಗ್ಬೋದು. ಅದು ಅವರವರು ನೋಡುವ ದೃಷ್ಟಿಕೋನ, ಅವರವರು ಅನುಭವಿಸಿದ ಅನುಭವದ ಮಾತು. ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಒಳ್ಳೆಯದು ಅನಿಸಿದ್ರೆ ಸಾಕು, ಆ ದಾರಿ ನಮಗೆ ಸರಿ ಅನಿಸಿದ್ರೆ ಸಾಕು. ಅದಕ್ಕೆ ಹೇಳ್ತಾರೆ, ಎಲ್ಲರನ್ನು ಮೆಚ್ಚಿಸಲಿಕ್ಕೆ ಹೋಗಬೇಡ, ಮುಂದೊಂದು ದಿನ ನೀನು ಹುಚ್ಚನಾಗ್ತೀಯ ಅಂತ. ಅದು ಅನುಭವದ ಒಬ್ಬರ ಮಾತು. ಇದು ಅಹಂಕಾರದ ಅಥವಾ ದುರಹಂಕಾರದ ಅಥವಾ ಸ್ವಾರ್ಥದ ಮಾತಲ್ಲ, ಇದು ಸ್ವಾಭಿಮಾನದ ಮಾತು. ನೀವೇನು ಮಾಡ್ತಾ ಇದ್ದೀರಿ, ಆ ಕೆಲಸ ನಿಮಗೆ ತೃಪ್ತಿ ಕೊಟ್ಟಿದ್ಯಾ ಅಂತ ನಿಮಗನ್ಸಿದ್ರೆ ಸಾಕು, ಆ ದಾರಿ ಸರಿಯಾಗಿದ್ದರೆ ಸಾಕು. ಎಲ್ಲರನ್ನೂ ಮೆಚ್ಚಬೇಕಾಗಿಲ್ಲ ಅಲ್ವಾ ಸ್ನೇಹಿತರೆ? ಸ್ನೇಹಿತರೆ ನಮಸ್ಕಾರ, ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್. ಫ್ರೆಂಡ್ಸ್, ಇತ್ತೀಚೆಗೆ ಒಂದು ವಿಶೇಷವಾದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ. ಅದು ಯಾವ ಸ್ಥಳ ಅಂತ ಹೇಳ್ತೀನಿ. ಇದನ್ನ ಎಲ್ಲರೂ ಪದೇ ಪದೇ ಈ ಸ್ಥಳಕ್ಕೆ ಹೋಗೋಕ್ಕಾಗಲ್ಲ, ಬಟ್ ಅನಿವಾರ್ಯ ಆದಾಗ ಹೋಗಲೇಬೇಕು. ಜೀವನದ ಕೊನೆಯ ಹಂತದಲ್ಲಿ, ಅಂದ್ರೆ ನಮ್ಮ ಜೀವನ ಮುಗಿದಾಗ ಆ ಸ್ಥಳಕ್ಕೆ ಹೋಗಲೇಬೇಕು. ಗೊತ್ತಾಯ್ತಲ್ವಾ ಯಾವುದು ಅಂತ? ಅದೇ ಸ್ಮಶಾನ. ಎಸ್, ಇತ್ತೀಚೆಗೆ ನನ್ನ ಅತ್ತೆ ಮಾವ ಇಬ್ಬರು ತೀರ್ಕೊಂಡಾಗ ಈ ಒಂದು ರುದ್ರಭೂಮಿಗೆ ಹೋಗಿದ್ದೆ ನಾನು. ಸೊ ಅಲ್ಲಿ ಒಂದು ಮಾರ್ಮಿಕವಾದ ಒಂದು ಸೆಂಟೆನ್ಸ್ ಹಾಕಿದ್ರು, ಒಂದು ವಿಶೇಷವಾದ ವಾಕ್ಯ ಬರೆದಿತ್ತು ಅಲ್ಲಿ. ಜನಿಸಿದಾಗಲೂ ಎತ್ತಬೇಕು ನಿನ್ನ, ಮರಣ ಹೊಂದಿದರೂ ಎತ್ತಬೇಕು ನಿನ್ನ, ಮಧ್ಯೆ ಸ್ವಲ್ಪ ನಡೆದಾಡುತ್ತಿ ಅನ್ನುವ ಕಾರಣಕ್ಕೆ ಅಹಂಕಾರ ಯಾಕೆ ಪಡ್ತೀಯ ಮಾನವ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಜೀವನದ ಮುಕ್ಕಾಲು ಭಾಗ ಅಹಂಕಾರದಲ್ಲೇ ಕಳೆದೋಗುತ್ತೆ. ಅಂದ್ರೆ ಕೆಲವರು ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ದೃಷ್ಟಿ ಸರಿ ಇಲ್ಲ, ಇವನು ನೋಡೋ ನೋಟಕ್ಕಿಲ್ಲ. ಇನ್ನು ಕೆಲವರು ಅವರವರ ಬಗ್ಗೆ ಯೋಚಿಸೋದ್ಕಿಂತ ಇನ್ನೊಬ್ಬರ ಬಗ್ಗೆ ಯೋಚಿಸೋದೇ ಜಾಸ್ತಿ ಆಗುತ್ತೆ. ಅವಳು ಹಾಗಿರ್ಬೋದಿತ್ತು, ಹೀಗಿರ್ಬೋದಿತ್ತು, ಅವಳು ಸರಿ ಇಲ್ಲ, ಅವಳು ಹಾಗೆ ಮಾಡ್ತಾಳೆ. ಇನ್ನೂ ಇತ್ತೀಚೆಗೆ ಹೇಳ್ಬೇಕು ಅಂತಂದ್ರೆ ರೀಲ್ ಬಗ್ಗೆ ಕೂಡ ಮಾತಾಡೋರಿದ್ದಾರೆ. ಅವಳು ರೀಲ್ ಮಾಡ್ತಾಳೆ, ಡಾನ್ಸಿನ ರೀಲ್ ಮಾಡ್ತಾಳೆ, ಯೋಗದ ರೀಲ್ ಮಾಡ್ತಾಳೆ. ಅದೆಲ್ಲ ಅವರವರ ಪ್ರೊಫೆಷನ್ ಕಣ್ರಿ, ಅವ್ರವ್ರು ಮಾಡ್ತಾರೆ, ಅವ್ರ ಇಷ್ಟದ ದಾರಿ. ನಿಮ್ಮ ಬಗ್ಗೆ ನೀವು ಯೋಚಿಸಿ, ನೀವು ಮಾಡುವ ಕಾರ್ಯಗಳ ಬಗ್ಗೆ ಯೋಚಿಸಿ, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬಹುದಾ ಅನ್ನೋದನ್ನ ಯೋಚಿಸಿ. ಇದನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಒಂದು ವೇದಿಕೆಯಲ್ಲಿ ಇದನ್ನೇ ಹಂಚಿದ್ದಾರೆ. ಕೇಳೋಣ ಬನ್ನಿ. ಯಾವಾಗಲೂ ನಾವು ಇನ್ನೊಬ್ಬರ ಬಗ್ಗೆ ಚಿಂತೆ, ಅವರು ಸರಿ ಇಲ್ಲ, ಅವರು ಭಾಳ ಹಠಮಾರಿ, ಅವರು ಭಾಳ ಸಿಡುಕ, ಅವಳು ಭಾರಿ ದ್ವೇಷ ಮಾಡ್ತಾಳೆ, ಅವನು ಭಾರಿ ಹಠಮಾರಿ, ಅವನು ಭಾಳ ಸ್ವಾರ್ಥಿ, ಅವನು ಹಾಗೆ ಮಾಡ್ತಾನೆ, ಹೀಗೆ ಇನ್ನೊಬ್ಬರ ಬಗ್ಗೆ ನಾವು ಹೇಳ್ತಾ ಹೋಗ್ತೇವೆ. ಆದರೆ ಯಾವತ್ತೂ ಕೂಡ ಕನ್ನಡಿ ಎದುರು ನಿಂತ್ಕೊಂಡು ನಮ್ಮನ್ನು ಅವರು ರಿಪೇರಿ ಮಾಡಲಿಲ್ಲ. ನಾವೇನು ತಿಳ್ಕೊಳ್ಳೋದು ಅಂದರೆ ನಾವು ಚೆನ್ನಾಗಿದೆ, ಸುಂದರವಾಗಿದೆ, ನಮಗೇನಾಗಿದೆ, ಏನಾಗಲಿಲ್ಲ. ಬೇರೆಯವರ ಮುಖ ನೋಡಿದರೆ ದೋಷ ಕಾಣ್ತದೆ. ಅವನ ಕಣ್ಣು ಸರಿ ಇಲ್ಲ, ಮೂಗು ಸರಿ ಇಲ್ಲ, ಬಾಯಿ ಸರಿ ಇಲ್ಲ, ಅವನ ಕೂದಲು ಸರಿ ಇಲ್ಲ, ಹೇರ್ ಸ್ಟೈಲ್ ಸರಿ ಇಲ್ಲ, ಡ್ರೆಸ್ ಸರಿ ಇಲ್ಲ, ಬಣ್ಣ ಸರಿ ಇಲ್ಲ, ಏನೇನೋ ದೋಷ ಕಾಣ್ತದೆ. ಆದರೆ ಈ ಸಂದೇಶ ಏನು, ಈ ಜೀವನದ ಮೌಲ್ಯದ ಸಂದೇಶ ಏನು ಅಂತಂದರೆ, ಮೊದಲು ನಿನ್ನನ್ನು ನೀನು ತಿದ್ದುಕೋ, ನಿನ್ನನ್ನು ಸರಿಪಡಿಸ್ಕೋ, ಆಮೇಲೆ ಈ ಥರನ ತಿದ್ದುವ ಕೆಲಸವನ್ನು ಮಾಡಿ. ಇದು ಬಹಳ ದೊಡ್ಡ ಸಂದೇಶ ಆಗ್ತದೆ. ನಿಜ ಅಲ್ವಾ ಸ್ನೇಹಿತರೆ? ನಿಮ್ಮ ಅಂತರಾತ್ಮದ ಕನ್ನಡಿಯನ್ನು ತೆರೆದು ನೋಡಿ, ಅಲ್ಲಿ ನಿಮ್ಮ ತಪ್ಪುಗಳು, ನೀವು ಮಾಡಬೇಕಾಗಿರೋ ಕೆಲಸಗಳು ಸಾಕಷ್ಟಿರುತ್ತವೆ. ಅದರ ಬಗ್ಗೆ ಗಮನ ಹರಿಸಿ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.